ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಿರುಮಲೆ ಗ್ರಾಮದ ಶ್ರೀ ಆದಿಶಕ್ತಿ ಮುಳಕಟ್ಟಮ್ಮ ದೇವಿ ದೇವಾಲಯದ 70ನೇ ವರ್ಷದ ಜಾತ್ರಾ ಮಹೋತ್ಸವವು ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರುಗಳು ಶ್ರೀ ಆದಿಶಕ್ತಿ ಮುಳಕಟ್ಟಮ್ಮ ದೇವಿಯ ದರ್ಶನ ಪಡೆದು 70ನೇ ವರ್ಷದ ಆದಿಶಕ್ತಿ ಮುಳಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಶ್ರೀನಿವಾಸ್ ಅವರು ನಮಸ್ತೆ. ಮಾಗಡಿಯ ಕೆಂಪೇಗೌಡರ ನಾಡು ತಿರುಮಲೆ ಕ್ಷೇತ್ರದಲ್ಲಿರತಕ್ಕಂಥ ಮುಳಕಟ್ಟಮ್ಮ ದೇವಿಯ 70ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮುಳಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನಾವು ಭಾಗಿಯಾಗಿದ್ದೀವಿ. ತಾವು ಕೂಡ ಪ್ರಧಾನ ಅರ್ಚಕರಾಗಿ ಇದ್ದೀರಾ. ಈ ಕ್ಷೇತ್ರದ ಮಹಿಮೆ ಏನು, ಯಾವ ರೀತಿ ಉತ್ಸವವನ್ನು ಮಾಡ್ತಾ ಇದ್ದೀರಾ? ನಾವು ಪೂರ್ವಕಾಲದಿಂದಲೂ ಮುಳಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾತ ತಂದೆ ಮತ್ತು ನಮ್ಮ ಕಾಲದಿಂದಲೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ. ಸುಮಾರು 70-80 ವರ್ಷಗಳಿಂದ ಈ ಒಂದು ಅಮ್ಮನವರ ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏಕೆಂದರೆ ಈ ಮುಳಕಟ್ಟಮ್ಮ ದೇವಿ ಅಂದರೆ ಆದಿಶಕ್ತಿ, ಪರಾಶಕ್ತಿ, ಮಹಾಶಕ್ತಿ ಎಲ್ಲವೂ ಶಕ್ತಿಯನ್ನು ಹೊಂದಿರುವಂಥ ಚಾಮುಂಡೇಶ್ವರಿ ಅವತಾರದಲ್ಲಿ ನೆಲೆಸಿರುವಂತಹ ಮುಳಕಟ್ಟಮ್ಮ ದೇವಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ನಮ್ಮ ಮನೆ ದೇವರು. ನಮ್ಮ ಮನೆ ದೇವರು ನಮ್ಮ ತಾತ ಅವರು ಮಾಡ್ಕೊಂಡು ಬರ್ತಾಯಿದ್ರು, ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾಯಿದ್ರು, ಈಗ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷವೂ ಮೇ ತಿಂಗಳಿನಲ್ಲಿ ಈ ಒಂದು ವಾರ್ಷಿಕೋತ್ಸವ, ನಮ್ಮ ಮೇ 1ನೇ ವಾರ ಇರ್ಬೋದು, ಇಲ್ಲ 2ನೇ ವಾರ ಬರ್ಬೋದು ನೋಡಿಕೊಂಡು ನಾವು ಪೂರ್ಣಿಮಾ ಸಮೀಪದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಮುಳಕಟ್ಟಮ್ಮ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಭಕ್ತಾದಿಗಳು ಇದ್ದಾರೆ. ನಾವು ಕೂಡ ಈ ಅಮ್ಮನ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಬರ್ತಾ ಇದ್ದೀವಿ. ಈ ಅಮ್ಮನವನ ಸೇವೆ ಮಾಡೋದ್ರಿಂದ ನಮಗೆ ಎಲ್ಲ ಸಕಲ ಕಾರ್ಯಗಳು ಸಿದ್ಧಿ ಆಗ್ತಾ ಇದೆ. ನಮಗೆ ಸಕಲ ಸಂಪತ್ತನ್ನು ಕೂಡ ಈ ಮಹಾತಾಯಿ ಮುಳಕಟ್ಟಮ್ಮ ದೇವಿ ಕೊಟ್ಟಿದ್ದಾಳೆ. ನಾವು ಸುಖ ಶಾಂತಿ ನೆಮ್ಮದಿಯಿಂದ ನಾವು ಬದುಕ್ತಾ ಇದ್ದೀವಿ. ನಾವು 4 ಜನ ಅಣ್ತಂಬಿರು ಸೇರಿ ನಾವು ಒಗ್ಗಟ್ಟಿಂದ ಈ ಒಂದು ಅಮ್ಮನವರ ಜಾತ್ರೆಯನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಭಾಳ ಅದ್ದೂರಿಯಿಂದ ಏನು ವೀರಗಾಸೆ ಇರ್ಬೋದು, ಪೂಜೆ ಕುಣಿತ ಇರ್ಬೋದು, ಏನು ಸಾಂಸ್ಕೃತಿಕ ಕಲಾ ತಂಡಗಳು, ತಮಟೆ, ಹರೆ ವಾದ್ಯ, ಮಂಗಳ ವಾದ್ಯದೊಂದಿಗೆ ಭವ್ಯ ಮೆರವಣಿಗೆಯೂ ಸಹ ತಿರುಮಲೆಯಲ್ಲಿ ಮಾಡಿದ್ದೀವಿ. ಇವತ್ತು ಕೂಡ ಮಹಾದೇವಿಯ ಆರಾಧನಾ ಮಹೋತ್ಸವವನ್ನು ಇವತ್ತು ನಾವು ಇಟ್ಕೊಂಡಿದ್ದೀವಿ. ಈ ದೇವಿಯ ಒಂದು ಸಂಕಲ್ಪದಂತೆ ಇವತ್ತು ಏನು ಮಧ್ಯಾಹ್ನ ಆರಾಧನೆ ಮಹಾಮಂಗಳಾರತಿ ಪೂಜೆಯನ್ನು ಸಹ ನೆರವೇರಿಸ್ತಾ ಇದ್ದೀವಿ. ಸಕಲ ಭಕ್ತರು ಕೂಡ ಈ ಒಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಏನು ದೂರದ ಊರುಗಳಿಂದ, ಬೆಂಗಳೂರು ನಗರ ಇರ್ಬೋದು, ಮೈಸೂರು, ತುಮಕೂರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಈ ಅಮ್ಮನವರ ಸೇವೆಗೆ ಇಲ್ಲಿ ಬರ್ತಾರೆ. ತಮ್ಮ ಇಷ್ಟಾರ್ಥಕವನ್ನು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧಿಸಿಕೊಂಡು
ಹೋಗ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಿದೆ. ತಾಯಿ ಮುಳ್ಕಟ್ಟಮ್ಮ ದೇವಿ ಸಕಲರಿಗೂ ಒಳ್ಳೇದು ಮಾಡಲಿ, ಸರ್ವಜನ ಸುಖಿನ ಭವಂತು ಹೆಸರಿನಲ್ಲಿ ಹೇಳ್ತಾ ನನ್ನ ಮಹಾತಾಯಿಗೆ ನಮಸ್ಕರಿಸುತ್ತಾ ನಮಸ್ತೆ. ನಮಸ್ತೆ ಸರ್. ಇವತ್ತು ಮಾಗಡಿ ಪಟ್ಟಣದಲ್ಲಿ ತಿರುಮಲೆಯಲ್ಲಿ ಇರ್ತಕ್ಕಂಥ ಮುಳ್ಕಟ್ಟಮ್ಮ ದೇವಿಯ ಜಾತ್ರಾ ಮಹೋತ್ಸವ ತಾವು ಭಾಗಿಯಾಗಿದ್ದೀರಾ. ಹೌದು ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತೀರಾ? ಇಲ್ಲಿ ಬಂದಮೇಲೆ ನಿಮ್ಗೆ ಏನೆಲ್ಲ ಒಳ್ಳೆಯದಾಗಿದೆ? ಸರ್, ಹೋದ ವರ್ಷದಿಂದ ಬರ್ತಾಯಿದ್ದೀನಿ. ಹೋದ ವರ್ಷ ಬಂದಾಗ ನಾನು ನಮ್ಮ ಅಕ್ಕ ಬರೋದು ಸ್ಟಾರ್ಟ್ ಮಾಡಿದ್ವಿ. ಆಗ ನಮ್ಮ ಅಕ್ಕವ್ರಿಗೂ ನಮ್ಗೆ ಏನು ಕೆಲಸ ಇದ್ದಿಲ್ಲ. ತಾಯಿನೇ ಕೆಲಸ ಹುಡ್ಕೊಡ್ತೀನಿ ಅಂತ ಮೊದಲು ಕೆಲಸ ಹುಡ್ಕೊಟ್ಲು ತಾಯಿ. ಅಕ್ಕಂಗೆ ಒಳ್ಳೆ ಕೆಲಸ ಮಾಡಿಕೊಟ್ಲು. ಆಮೇಲೆ ನಮ್ಮದು ಸೈಟು ಸ್ವಲ್ಪ ಒಂದು ಕಡೆ ತಗೊಳಕೊಂಡಿತ್ತು. ಅಮ್ಮನವ್ರು ಬರ್ದಿದ್ರು, ಹೇಳಿದರು 21 ದಿವಸದೊಳಗಡೆ ಬರುತ್ತೆ ಮಾಡಿಕೊಡ್ತೀನಿ ಅಂತ. ಅಮ್ಮವ್ರು ಹೇಳಿದಾಗ 21 ದಿವಸಕ್ಕೆ ಮನೆ ಪತ್ರಕ್ಕೆ ಬಂತು. ಮನೆಗೆ ಎಲ್ಲ ಸರಿ ಮಾಡಿಕೊಟ್ಟಿದ್ರು. ನನಗೆ ಆರೋಗ್ಯ ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆ ಇದ್ದಾಗ ಅಮ್ಮನವರು ಹೇಳಿದರು 5 ವಾರ ಅಷ್ಟೊಂದು ನೀರು ಹಾಕು ಅಂತ. ಅಷ್ಟೊಂದು ನೀರು ಹಾಕ್ಕೊಂಡು ಆರೋಗ್ಯವಾಗಿದ್ದೀನಿ, ಕಾಪಾಡಿದ್ದಾರೆ ಸರ್. ಬಂದವ್ರಿಗೆಲ್ಲ ಒಳ್ಳೆಯದಾಗುತ್ತೆ, ನಂಬಿ ಬರಬೇಕು ಅಷ್ಟೇ. ಆದರೆ ತಾಯಿ ಹೂವು ಕೇಳೋ ಅವಕಾಶ ಇದೆ. ಮಂಗಳವಾರ ಶುಕ್ರವಾರ ಹೂವು ಕೇಳೋ ಅವಕಾಶ ಇದೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸನೂ ಕೇಳುತ್ತೆ. ಅಮ್ಮನವ್ರು ಮೈ ತುಂಬಿದಾಗ ನಮ್ದು ಏನು ಸಮಸ್ಯೆ ಇದೆಯಲ್ಲ ಅಮ್ಮನವರೇ ಹೇಳ್ತಾರೆ ಎಲ್ಲ. ಎಲ್ಲಿಂದ ಬರ್ತೀರಾ? ಬೆಂಗಳೂರಿಂದ ಬರ್ತಾಯಿದ್ದೀನಿ ಸರ್. ನಿವೇದಿತ ಅವರು ನಮಸ್ತೆ. ಇವತ್ತು ಮಾಗಡಿಯ ತಿರುಮಲೆಯಲ್ಲಿ ಇರ್ತಕ್ಕಂಥ ಮುಳ್ಕಟ್ಟಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ. ಈ ದೇವಸ್ಥಾನಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ? ಇಲ್ಲಿ ಬಂದಮೇಲೆ ನಿಮ್ಗೇನೆಲ್ಲ ಒಳ್ಳೆಯದಾಯಿತು? ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ನನಗೆ ಯಾವುದೇ ಥರ ಏನೂ ತೊಂದರೆ ಇದ್ದಂತೆ ಒಂದು ಮಗು ಬೇಕು ಅಂತ ಬೇಡ್ಕೊಂಡಿದ್ದೆ ಅಮ್ಮನ ಹತ್ರ. ಅದೇ ಅದರಂತೆಯೇ ಒಳ್ಳೆಯದಾಗಿದೆ. ಅದಕ್ಕಿಂತ ಸುಮಾರು ವರ್ಷದಿಂದ ಬಂದಿದ್ದೀನಿ. ನಮಗೆಲ್ಲ ಥರ ಒಳ್ಳೆಯದಾಗಿದೆ. ಎಲ್ಲಿಂದ ಬರ್ತೀರಾ? ಬೆಂಗಳೂರಿಂದ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ಜಾತ್ರೆ ತಾವು ಭಾಗಿಯಾಗ್ತೀರಾ? ಭಾಗಿಯಾಗ್ತಾ ಇದ್ದೀವಿ. ರೇಣುಕಾ ಅವರು ನಮಸ್ತೆ. ನಮಸ್ತೆ ಸರ್. ಇವತ್ತು ಮಾಗಡಿ ಪಟ್ಟಣದಲ್ಲಿರ್ತಕ್ಕಂಥ ತಿರುಮಲೆ ಗ್ರಾಮದಲ್ಲಿ ಮುಳ್ಕಟ್ಟಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ತಾವು ಕೂಡ ಭಾಗಿಯಾಗಿದ್ದೀರಾ. ಈ ಜಾತ್ರಾ ಮಹೋತ್ಸವಕ್ಕೆ, ಈ ದೇವಾಲಯಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ? 1 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಬಂದಮೇಲೆ ನಿಮ್ಗೆ ಏನೆಲ್ಲ ಒಳ್ಳೇದಾಯ್ತು? ಉಪನಗರದಿಂದ ಬರ್ತಾ ಇದ್ದೀವಿ. ನಾವು ತುಂಬ ಲಾಸ್ ಆಗಿಬಿಟ್ಟಿದ್ವಿ ಸರ್. ನಾವು ಈ ದೇವಸ್ಥಾನ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಮುಂದಾಗಿ ಬಂದಿದ್ದೀವಿ. ನಮಗೆ ತಾಯಿ ಕೈ ಬಿಟ್ಟಿಲ್ಲ, ಕೈ ಹಿಡ್ದವಳೆ ಚೆನ್ನಾಗಿ 3/4% ನಾವೆಲ್ಲದರಲ್ಲೂ ಮುಂದಾಗಿದ್ದೀವಿ ಸರ್.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.